ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋದಲ್ಲಿ ಹೇಳುವ ಮಾಹಿತಿ ಹಿರಿಯ ನಾಗರಿಕರ ಪಿಂಚಣಿ, ವಿಧವಾ ವೇತನ, ಪಿಂಚಣಿ, ಅಂಗವಿಕಲರ ಪಿಂಚಣಿ ಮತ್ತು ಎಲ್ಲಾ ರೀತಿಯ ಪಿಂಚಣಿದಾರರಿಗೆ ಅಪ್ಲೈ ಆಗುತ್ತೆ. ಏನಂದ್ರೆ ನೀವು ಒಂದು ಕಾರ್ಡನ್ನ ಮಾಡಿಸಬೇಕು. ಎಲ್ಲಾ ಪಿಂಚಣಿದಾರರು ಕೂಡ ಈ ಕಾರ್ಡನ್ನ ಮಾಡಿಸುವುದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈಗ ನೀವು ಪಿಂಚಣಿ ಪಡೆಯುತ್ತಿದ್ದರೂ ಸಹ ಅಥವಾ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ, ವಿಧವಾ ಮಹಿಳೆಯರು ಅಥವಾ ಅಂಗವಿಕಲರ ಪಿಂಚಣಿ ಪಡೆಯುತ್ತಿದ್ದರೆ ಈ ವಿಡಿಯೋವನ್ನ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಪಿಂಚಣಿ ಹೆಚ್ಚಳದ ಬಗ್ಗೆ ಮತ್ತು ಪಿಂಚಣಿ ನಿಂತು ಹೋಗುವ ಪ್ರಮುಖ ಕಾರಣಗಳನ್ನು ಸರ್ಕಾರದಿಂದ ಕೊಡಲಾಗಿದೆ. ಹಾಗೂ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದಿದೆ. ಮತ್ತು ಹೊಸ ಫ್ಯಾಮಿಲಿ ಕಾರ್ಡ್, ಹೌದು, ಇದೇ ಕಾರ್ಡ್ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಹೊಸ ಫ್ಯಾಮಿಲಿ ಕಾರ್ಡನ್ನು ಪ್ರತಿಯೊಬ್ಬರೂ ಕೂಡ ಮಾಡಿಸಬೇಕಂತೆ. ಮತ್ತು ಇಲ್ಲಿ ಅನರ್ಹರ ಲಿಸ್ಟ್ ಕೂಡ ಹೊರಬಿದ್ದಿದೆ. ಈ ಲಿಸ್ಟನ್ನು ಕೂಡ ನಿಮಗೆ ಶೋ ಮಾಡ್ತೇನೆ. ಮತ್ತು ಅಂಗವಿಕಲರ ಪಿಂಚಣಿಯ ನಿಯಮಗಳು ಎಲ್ಲವನ್ನೂ ಕೂಡ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಾಗಿ ಸೂಪರ್ ಆಗಿ ಕ್ಲಿಯರ್ ಆಗಿ ಹೇಳ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಪಿಂಚಣಿದಾರರು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ವೀಕ್ಷಕರೇ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಅದರಲ್ಲೂ ಕೂಡ ನೀವು ಪಿಂಚಣಿದಾರರು ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೋಡಿ, ನಮ್ಮ ಶ್ರಮಕ್ಕೆ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕನ್ನು ಕೇಳ್ತಾ ಇದ್ದೇವೆ ಅಷ್ಟೇ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕನ್ನು ನೀಡಿ. ಸ್ನೇಹಿತರೆ, ಇತ್ತೀಚೆಗೆ ಸರ್ಕಾರದಿಂದ ಬಂದಿರುವ ಹೊಸ ಮಾಹಿತಿ ಇದಾಗಿರುತ್ತೆ. ಹೊಸ ವರ್ಷದಿಂದ ಹಿರಿಯ ನಾಗರಿಕರು ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಮತ್ತು ಪಿಂಚಣಿ ಹಣ ಹೆಚ್ಚಳವಾಗುತ್ತೆ. ಹೌದು, ಇದು ಕರ್ನಾಟಕದಲ್ಲಿ ಈಗ ಹಿರಿಯ ನಾಗರಿಕರ ಪಿಂಚಣಿ ಸರಿಸುಮಾರು 900 ರೂಪಾಯಿ ಹಣ ಬರ್ತಾ ಇದೆ ಮತ್ತು ವಿಧವಾ ವೇತನ ಪಿಂಚಣಿ ಹಣ 800 ರೂಪಾಯಿ ಹಣ ಬರ್ತಾ ಇದೆ. ಮತ್ತು ಅಂಗವಿಕಲರ ಪಿಂಚಣಿ ವರ್ಗ ಅನುಸಾರವಾಗಿ ನಿಮಗೆ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಅಂಗವಿಕಲದ ಮೇಲೆ ಬರ್ತಾ ಇದೆ. ಇದನ್ನು ಬರೋಬ್ಬರಿ 7,000 ತನಕ ಹೆಚ್ಚಿಸಲು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಪಿಂಚಣಿ ಹೆಚ್ಚಳದ ಮೇಲೆ ಪ್ರತ್ಯೇಕವಾಗಿ ಅಪ್ಲೈ ಮಾಡುವ ಅಗತ್ಯವಿಲ್ಲ. ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ DBT ಮೂಲಕ ಜಮೆಯಾಗುತ್ತೆ. ಅರ್ಹರು ಇದ್ದವರಿಗೆ ಮಾತ್ರ ಇದು ಲಾಭ ಆಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಇದೆ ನೋಡಿ. ನಿಮ್ಮ ಒಂದು ದಾಖಲಾತಿಗಳು ಸರಿಯಾಗಿಲ್ಲ ಅಂತಂದ್ರೆ ಹೆಚ್ಚಳದ ಹಣ ನಿಮಗೆ ಬರೋದಿಲ್ಲ. ಮತ್ತು ಪಿಂಚಣಿ ಯಾಕೆ ನಿಂತು ಹೋಗುತ್ತದೆ? ಬಹಳ ಜನ ಕಮೆಂಟ್ ಮಾಡ್ತಿದ್ದಾರೆ, ಸರ್, ನನ್ನ ಪಿಂಚಣಿ ಹಣ 2 ತಿಂಗಳಾದರೂ ಬಂದಿಲ್ಲ, ಹಣ ಸ್ಟಾಪ್ ಆಗಿಬಿಟ್ಟಿದೆ, ಅಕೌಂಟ್ ಇದೆ, ಆದರೆ ಪಿಂಚಣಿ ಹಣ ಬರ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣಗಳು ಇವು ಅಂತಲೇ ಹೇಳ್ಬೋದು. ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿಲ್ಲ ಮತ್ತು ಪ್ರತಿ ಪಿಂಚಣಿದಾರರು ತಾವು ಜೀವಂತ ಇದ್ದೇವೆ ಅನ್ನೋದನ್ನು ಸರ್ಕಾರಕ್ಕೆ ದೃಢೀಕರಿಸಬೇಕು. ಮತ್ತು ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿದೆ. ಲಾಂಗ್ ಟೈಮ್ ಅಕೌಂಟ್ ಯೂಸ್ ಮಾಡದಿದ್ದರೆ ಖಾತೆ ಫ್ರೀಸ್ ಆಗುತ್ತೆ. ಹಾಗಾಗಿ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ಲ, ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ. ಆಧಾರ್ ಲಿಂಕ್ ಆಗದೇ ಇದ್ದವರು, ಹೌದು, ಆಧಾರ್ ಬ್ಯಾಂಕ್ ಲಿಂಕ್ ಇಲ್ಲದೇ ಇದ್ದರೆ ನಿಮಗೆ DBT ಫೇಲ್ ಆಗುತ್ತೆ. ಆವಾಗಲೂ ಕೂಡ ನಿಮಗೆ ಹಣ ಬರೋದಿಲ್ಲ. ಮತ್ತು ಫ್ಯಾಮಿಲಿ ವಿವರಗಳಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಮನೆ ಸದಸ್ಯರ ಮಾಹಿತಿ ತಪ್ಪಿಸಿದರೆ ಹಣ ನಿಮಗೆ ಬರೋದಿಲ್ಲ ಅಂತ ಹೇಳಲಾಗಿದೆ. ಹಾಗಾಗಿ ನೋಡಿ, ಇಲ್ಲಿ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಇದು ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ಭಾಗ. ಲೈಫ್ ಸರ್ಟಿಫಿಕೇಟ್ ಏನು ನೋಡಿ, ನೀವು ಜೀವಂತ ಇದ್ದೀರಾ ಅನ್ನೋದನ್ನು ಸರ್ಕಾರಕ್ಕೆ ತೋರಿಸುವ ಪ್ರಮಾಣಪತ್ರ. ಯಾವಾಗ ಕೊಡಬೇಕು? ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ನೀವಿದನ್ನು ಕೊಡಲೇಬೇಕು. ಎಲ್ಲಿ ಕೊಡಬೇಕು? ಬ್ಯಾಂಕ್ ಶಾಖೆಗೆ ಕೊಡಬೇಕು ಅಥವಾ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಕೊಡಬಹುದು ಮತ್ತು ಸೇವಾ ಸಿಂಧು ಫೋಟೋನಲ್ಲಿ ಕೊಡಬಹುದು. ಮತ್ತು ಬ್ಯಾಂಕ್ ಸಿಬ್ಬಂದಿ ಮನೆಗೆ ಬಂದು ತೆಗೆದುಕೊಳ್ತಾರೆ. ಮತ್ತು ವಿಡಿಯೋ ಕಾಲ್ ಮೂಲಕ ಕೆಲವು ಬ್ಯಾಂಕ್ಗಳಲ್ಲಿ ಈ ಸೌಲಭ್ಯವಿದೆ. ನೋಡಿ, ಹೋಗಲು ಆಗದೇ ಇದ್ರೆ ಏನು ಮಾಡಬೇಕು ಅಂತಂದರೆ, ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ಕುಟುಂಬದವರಿಗೆ ಸಹಾಯ ಮಾಡಬಹುದು. ಬ್ಯಾಂಕ್ ಸಿಬ್ಬಂದಿ ಭೇಟಿ ನೀಡಬಹುದು. ಲೈಫ್ ಸರ್ಟಿಫಿಕೇಟ್ ನೀಡದೇ ಇದ್ದರೆ ಪಿಂಚಣಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗಿದೆ. ನೋಡಿ, ಹೊಸ ಫ್ಯಾಮಿಲಿ ಕಾರ್ಡ್ ಏನು, ಯಾಕೆ, ಇದರ ಬಗ್ಗೆನೇ ನಾನು ಮೇನ್ ಆಗಿ ವಿಡಿಯೋನ ಮಾಡ್ತಾ ಇರೋದು. ಫ್ಯಾಮಿಲಿ ಕಾರ್ಡ್ ಇದು
ಪಿಂಚಣಿದಾರರಿಗೆಲ್ಲರಿಗೂ ಕೂಡ ಇದು ಅಪ್ಲೈ ಆಗತ್ತೆ. ಹಾಗಾಗಿ ಕಿವಿ ಕೊಟ್ಟು ಸರಿಯಾಗಿ ಸ್ಪಷ್ಟವಾಗಿ ತಾಳ್ಮೆಯಿಂದ ಇದನ್ನ ಕೇಳಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕೇವಲ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ಹಾಗಾಗಿ ನೋಡಿ, ಇಲ್ಲಿ ಸರ್ಕಾರ ಜನವರಿ 2026ರಿಂದ ಹೊಸ ಫ್ಯಾಮಿಲಿ ಕಾರ್ಡ್ ವ್ಯವಸ್ಥೆ ಜಾರಿಗೆ ತರುತ್ತಿದೆ. ಇದರಿಂದ ಒಂದೇ ಕಾರ್ಡ್ರಿ ಎಲ್ಲ ಸರ್ಕಾರಿ ಯೋಜನೆಗಳು. ಹೌದು ವೀಕ್ಷಕರೇ, ಇದು 2026 ಮತ್ತು ಜನವರಿ ಅಂದರೆ ಹೊಸ ವರ್ಷದಂದು ಇದನ್ನು ನೀವೆಲ್ಲರೂ ಕೂಡ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಅಂತ ಹೇಳಲಾಗಿದೆ. ನೋಡಿ, ಇದರಿಂದ ನಿಮಗೆ ಏನೇನು ಲಾಭ ಆಗುತ್ತೆ, ಇದನ್ನು ಹೇಗೆ ಮಾಡಿಸೋದು, ಇದಕ್ಕೆ ಅಧಿಕೃತ ದಿನಾಂಕಗಳೇನು, ಯಾವಾಗ ಅರ್ಜಿ ಓಪನ್ ಆಗುತ್ತೆ, ಎಲ್ಲವನ್ನೂ ಕೂಡ ವಿವರವಾಗಿ ತಿಳಿಸ್ತೇನೆ. ನಿಮಗೆ ಅರ್ಥ ಆಗೋ ರೀತಿ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಹೇಳ್ತೇನೆ. ಬನ್ನಿ ನೋಡಿ, ಈ ಒಂದೇ ಕಾರ್ಡ್ನಲ್ಲಿ ಎಲ್ಲ ಸರ್ಕಾರಿ ಯೋಜನೆಗಳನ್ನು ನೀವು ಪಡಿಬಹುದು ಅಂತ ಇಲ್ಲಿ ಕ್ಲಾರಿಟಿ ಸಿಗ್ತಿದೆ. ಅಂದರೆ ಪಿಂಚಣಿಯನ್ನು ನೀವು ಪಡಿಬಹುದು ಮತ್ತು ರೇಷನನ್ನು ನೀವು ಪಡಿಬಹುದು ಮತ್ತು ಗೃಹಲಕ್ಷ್ಮಿ ಹಣವನ್ನು ನೀವು ಪಡಿಬಹುದು ಮತ್ತು ಇತರ ಯೋಜನೆಗಳನ್ನು ನೀವು ಈ ಒಂದು ಕಾರ್ಡ್ ಮುಖಾಂತರ ಪಡಿಬಹುದು. ನೋಡಿ, ಇಲ್ಲಿ ಡೂಪ್ಲಿಕೇಟ್ ಮತ್ತು ಫೇಕ್ ಫಲಾನುಭವಿಗಳು ಔಟ್ ಆಗ್ತಾರೆ ಈ ಒಂದು ಕಾರ್ಡಿಂದ. ಹಾಗಾಗಿ ಯಾರು ಒರಿಜಿನಲ್ ಆಗಿ ಪಿಂಚಣಿಯನ್ನು ಪಡೀಲಿಕ್ಕೆ ಅರ್ಹರ ಇರ್ತಾರೆ ಅಂಥವರು ಮಾತ್ರ ಈ ಒಂದು ಕಾರ್ಡನ್ನು ಕೊಡಲಾಗುತ್ತೆ. ನೋಡಿ, ಭವಿಷ್ಯದಲ್ಲಿ ಫ್ಯಾಮಿಲಿ ಕಾರ್ಡ್ ಇಲ್ಲ ಅಂದರೆ ಪಿಂಚಣಿ ಮತ್ತು ಇತರ ಸೌಲಭ್ಯಗಳಿಗೆ ತೊಂದರೆ ಆಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಹಾಗೆ ಇಲ್ಲಿ ನೋಡಿ, 23 ಲಕ್ಷ ಪಿಂಚಣಿದಾರರು ಔಟ್ ಆಗಿದ್ದಾರೆ. ಸರ್ಕಾರ ನಡೆಸಿದ ಪರಿಶೀಲನೆಯಲ್ಲಿ ಸುಮಾರು 23 ಲಕ್ಷ ಅನರ್ಹ ಪಿಂಚಣಿದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಮುಖ್ಯ ಕಾರಣಗಳನ್ನು ಕೂಡ ಕೊಡಲಾಗಿದೆ ಸರ್ಕಾರದಿಂದ. ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಪಿಂಚಣಿ ಪಡಿತಾ ಇದ್ದಾರೆ ಮತ್ತು ಮೃತಪಟ್ಟವರ ಹೆಸರಿನಲ್ಲಿ ಪಿಂಚಣಿ ಇತ್ತು ಅಂತಂದ್ರೆ ಮತ್ತು ಆದಾಯ ಮಿತಿ ಮೀರಿದವರಾಗಿದ್ರು ಅಂದರೆ ನೀವು ಅರ್ಹರಾಗಿದ್ರೂ ದಾಖಲೆ ಸರಿಯಾಗಿಲ್ಲ ಅಂದರೆ ನಿಮ್ಮ ಪಿಂಚಣಿಗಳು ಅಪಾಯ ಇದೆ ಅಂತ ಅರ್ಥ. ಅಂಗವಿಕಲರ ಪಿಂಚಣಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಂಗವಿಕಲರ ಪಿಂಚಣಿ ಏನಂತಂದರೆ ಪ್ರತಿಯೊಬ್ಬ ಅಂಗವಿಕಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಂಗವೈಕಲ್ಯ ಶೇಕಡಾವಾರು ಆಧಾರ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯ ಮತ್ತು ನಿಯಮಿತ ಪರಿಶೀಲನೆ ಮೂಲಕ ನಿಮಗೆ ಪಿಂಚಣಿ ಹಣ ಸಿಗುತ್ತೆ. ಪ್ರತಿ ತಿಂಗಳು ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ಪಿಂಚಣಿ ನಿಲ್ಲೋದಿಲ್ಲ. ಹಾಗಾಗಿ ಯಾರ್ಯಾರಿಗೆ ಅಂಗವಿಕಲರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಅಲ್ವಾ? ನೋಡಿ, ಫಸ್ಟ್ ಆಫ್ ಆಲ್ ನನ್ನ ವಿಡಿಯೋಗೆ ಯಾರ್ಯಾರು ಕಮೆಂಟ್ ಮಾಡ್ತೀರೋ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂತಂದರೆ ನಿಮ್ಮ ಒಂದು ಕಮೆಂಟನ್ನು ನಾವು ಮತ್ತೆ ರಿಸರ್ಚ್ ಮಾಡಿ ಅದರ ಬಗ್ಗೆ ವಿಡಿಯೋ ಮಾಡ್ತೇವೆ. ಅದರಿಂದ ಮತ್ತೊಬ್ಬರಿಗೆ ಲಾಭ ಆಗುತ್ತೆ ಮತ್ತು ನಿಯಮಿತ ಪರಿಶೀಲನೆ ಅಂತಲೇ ಹೇಳಬಹುದು. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ಮಾತ್ರ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತ ಹೇಳಲಾಗಿದೆ ಸರ್ಕಾರದಿಂದ. ಹಾಗಾಗಿ ಎಲ್ಲ ಅಂಗವಿಕಲರಿಗೆ ನಿಮ್ಮ ಒಂದು ಪಿಂಚಣಿ ಹಣವನ್ನು ನೀವು ಪಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕಳೆದ 2 ತಿಂಗಳಿಂದನೂ ಕೂಡ ನಿಮಗೆ ಹಣ ಬಂದಿಲ್ಲ. ನನಗೆ ನೀವು ಕಮೆಂಟ್ ಮುಖಾಂತರ ಮಾಡಿದಾಗ ನಾನು ರಿಸರ್ಚ್ ಮಾಡಿದಾಗ ಹೌದು, ಇದು ರಿಯಲ್. 2 ತಿಂಗಳಾದರೂ ಅಂಗವೈಕಲ್ಯ ಪಿಂಚಣಿ ಹಣ ಇನ್ನೂ ಕೂಡ ಬರದೇ ಇದ್ದಂತಹ ಕಾರಣ ಇದಾಗಿರುತ್ತೆ. ಅಂಗವೈಕಲ್ಯರ ಶೇಕಡಾವಾರು ಆಧಾರ ಮತ್ತು ಅಲ್ಲಿ ಸ್ವಲ್ಪ ವೆರಿಫಿಕೇಷನ್ ಕೂಡ ಪೆಂಡಿಂಗ್ ಇರುತ್ತೆ. ಯಾಕಂದರೆ ಮಂತ್ಲಿ ವೆರಿಫಿಕೇಷನ್ ನಡೆಯುತ್ತೆ ನಿಮಗೆ. ಹಾಗಾಗಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಚೆಕ್ ಲಿಸ್ಟ್ ಅಂತ ಹೇಳಲಾಗಿದೆ. ನೋಡಿ, ಲೈಫ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆ ಆಕ್ಟಿವ್ ಮತ್ತು ಫ್ಯಾಮಿಲಿ ವಿವರ ಇದಿಷ್ಟು ಸರಿಯಾಗಿ ಇತ್ತು ಅಂತಂದರೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಹಣ ತಪ್ಪೋದಿಲ್ಲ, ಎಲ್ಲರಿಗೂ ಕೂಡ ಹಣ ಬರುತ್ತೆ. ನೋಡಿ ಸ್ನೇಹಿತರೆ, ಈ ಮಾಹಿತಿಯನ್ನು ಎಲ್ಲ ಪಿಂಚಣಿದಾರರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಉಪಯೋಗವಾಗಿದ್ದರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಂಗವೈಕಲ್ಯರ ಪಿಂಚಣಿ ಹಣ ಹಾಗೂ ವಿಧವಾ ವೇತನ ಪಿಂಚಣಿ ಹಣ ಹಾಗೂ ಇಲ್ಲಿ ನಿವೃತ್ತ ನೌಕರದಾರರ ಪಿಂಚಣಿ ಹಣ ಹಾಗೂ ಹಿರಿಯ ನಾಗರಿಕರ ಪಿಂಚಣಿ ಹಣ, ನಿಮಗೇನೇನು ಪಿಂಚಣಿ ಹಣ ಸರ್ಕಾರದಿಂದ ಬರ್ತಾ ಇದೆ ಅಲ್ಲ, ಅದಕ್ಕೆ ಸಪರೇಟ್ ಒಂದು ಮಂಡಳಿ ಅಂತ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹಣ ಹೆಚ್ಚಳ ಆಗ್ತಾ ಇದೆ ಸರ್ಕಾರದಿಂದ. ಹಾಗಾಗಿ ಎಲ್ಲ ಪಿಂಚಣಿದಾರರಿಗೂ ಕೂಡ ಈ ಹಣ ಏನಿದೆ ಅಲ್ಲ, ಯಾರಿಗಾದರೂ ಎಕ್ಸಾಂಪಲ್ ಆಗಿ ತಗೊಂಡು ಹೇಳಿದ್ರೆ ಇವಾಗ ವಿಧವಾ ವೇತನ ಅನ್ನೋದು ಹೆಚ್ಚಳ ಆಯಿತು ಅಂತಂದರೆ ನಿಮಗೆ ಅದೇ ರೀತಿಯೇ ಅಷ್ಟೇ ಹಣ ಈ ಹಿರಿಯ ನಾಗರಿಕರಿಗೂ ಕೂಡ ಹೆಚ್ಚಳ ಆಗೋದಿಲ್ಲ. ಇಲ್ಲಿ ನಿಮಗೆ ಡಿಫೆನ್ಸ್ ಇರುತ್ತೆ. ಯಾಕಂತಂದರೆ ಮಂಡಳಿ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನೀವಿದನ್ನು ತಿಳ್ಕೊಳ್ಳೇಬೇಕು. ಏನಂದರೆ ನಿಮ್ಮ ಒಂದು ಪಿಂಚಣಿ ಹಣ ಏನಿದೆ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗೋದಿಲ್ಲ. ಯಾವುದೇ ಒಂದು ಸರ್ಕಾರ
ಸರ್ಕಾರ ಚೇಂಜ್ ಆಗಲಿ ಅಥವಾ ಯಾವುದೇ ಒಂದು ಸರ್ಕಾರ ಇರಲಿ, ಈ ಒಂದು ಪಿಂಚಣಿ ಹಣ ಹೆಚ್ಚಳ ಆಗೋದು ಖಚಿತವಾಗಿದೆ. ಅದು ಕೂಡ ಈ 2026 ಈ ಮೊದಲನೆಯ ತಿಂಗಳಿನಲ್ಲಿ ನಿಮಗೆ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಹಾಗೆ ಇದಷ್ಟೇ ಅಲ್ಲದೆ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ನಿಮ್ಮ ಒಂದು ಪಿಂಚಣಿಯ ಹಣವನ್ನು ಇಲ್ಲಿ ಅಧಿಕೃತವಾಗಿ ಸ್ವತಃ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರೇ ಹೇಳಿರುವಂತಹ ಮಾಹಿತಿ ಪ್ರಕಾರ ನಿಮ್ಮ ಒಂದು ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಂತ ಹೇಳಲಾಗಿದೆ. ಇದು ನಮ್ಮ ಕರ್ನಾಟಕ ಸರ್ಕಾರದಿಂದಲೇ ಹಿರಿಯ ನಾಗರಿಕರಿಗೆ ಕೊಡ್ತಿರುವ ಒಂದು ಗ್ಯಾರಂಟಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಇಲ್ಲಿ ವಿಧವಾ ವೇತನ ಸರಿಸುಮಾರು ಎಲ್ಲಾ ಪಿಂಚಣಿಗಿಂತ ಹೆಚ್ಚಿಗೆ ಆಗ್ತಾ ಇರುವಂತಹ ಪಿಂಚಣಿ ಅಂತಂದ್ರೆ ಅದು ವಿಧವಾ ವೇತನ ಪಿಂಚಣಿ. ಈ ಒಂದು ಪಿಂಚಣಿ ಬರೋಬ್ಬರಿ 2200 ರೂಪಾಯಿ ತನಕ ನಿಮಗೆ ಹೆಚ್ಚಳ ಆಗ್ತಾ ಇದೆ. ಇದ್ರ ಬಗ್ಗೆ ಸಪರೇಟ್ ಆಗಿ ನಿಮಗೆ ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ವಿಡಿಯೋನ ಮಾಡ್ತೇನೆ. ನೀವು ಮಾಡಿರೋದೇನಂತಂದ್ರೆ ಒಂದು ಲೈಕ್ ಅನ್ನ ಮಾಡಬೇಕು, ನೀವು ಯಾವ ಪಿಂಚಣಿಯ ಹಣವನ್ನ ಪಡಿತಾ ಇದ್ದೀರಾ ಅಂತ ಒಂದು ಕಮೆಂಟ್ ಅನ್ನ ಮಾಡಬೇಕು ಅಷ್ಟೇ. ಹಾಗೆ ಈ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಸರ್ಕಾರದಿಂದ ಏನೇ ಒಂದು ಅಪ್ಡೇಟ್ ಬಂದ್ರೂ ಕೂಡ ಈ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತವೆ. ಹಾಗಾಗಿ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಇವೆಲ್ಲವನ್ನೂ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಯಾಕಂತಂದರೆ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೇವೆ. ಮತ್ತು ಇಲ್ಲಿ ಪಿಂಚಣಿ ಪಡಿತಾ ಇದ್ದಂಥವರಿಗೆ ಈ ಫ್ಯಾಮಿಲಿ ಕಾರ್ಡ್ ಏನು ದಿನಾಂಕ, ಯಾವಾಗ ಅಪ್ಲೈ ಮಾಡಬೇಕು, ಯಾವಾಗ ಇದನ್ನು ನಾವು ಪಟ್ಕೊಳ್ತೇವೆ ಅಂತ ನೋಡೋದಾದರೆ ವೀಕ್ಷಕರೇ ನೋಡಿ, ಇದಿನ್ನೂ ಕೂಡ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಇಲ್ಲಿವರೆಗೂ ಇದು 2026 ಜನವರಿ ಅಂದರೆ ಈ ಬರುವ ತಿಂಗಳಿನಿಂದ ನಿಮಗಿದು ಓಪನ್ ಆಗುತ್ತೆ ಅಂತ ಹೇಳಲಾಗಿದೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಿಸ್ಕೊಳ್ಳೋದು ಕಡ್ಡಾಯ ಅಂತಲೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಪಿಂಚಣಿ ಪಡಿತಾ ಇದ್ದಂತಹ ಸ್ನೇಹಿತರಿಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ. ಕಮೆಂಟನ್ನು